ಮೂವಿಂಗ್ ಓಮಿನಿ ಕಾರ್ನಿಂದ ಬಿದ್ದು 4 ಮಕ್ಕಳು ಗಾಯಗೊಂಡಿದ್ದಾರೆ. ಸ್ಕೂಲ್ ವೆಹಿಕಲ್ಗಳಲ್ಲಿ ಮಕ್ಕಳಿಗೆ ಸೇಫ್ಟಿ ಇಲ್ವಾ ಇಲ್ಲಿ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಈ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ KR ಪುರಂನಲ್ಲಿ ಇರುವಂತಹ ಗಾಯತ್ರಿ ಲೇಔಟ್ನಲ್ಲಿ. ಚಲಿಸ್ತಾ ಇದ್ದಂತಹ ಕಾರ್ನಿಂದ ರಸ್ತೆಯ ಮೇಲೆ ಮಕ್ಕಳು ಬಿದ್ದಿದ್ದಾರೆ. ಗುಂಡಿಯಿಂದ ಕಾರು ಬ್ಯಾಲೆನ್ಸ್ ತಪ್ಪಿ ಪಲ್ಟಿ ಆಗಿರುವಂಥದ್ದು, ಮಕ್ಕಳು ಕೂಡ ಬಿದ್ದಿರುವಂಥದ್ದು. ಕೆಳಗೆ ಬೀಳ್ತಾನೆ ಮಕ್ಕಳು, ಶಾಲಾ ಮಕ್ಕಳೇನಿದ್ದಾರೆ ಚೀರಾಡಿದ್ದಾರೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಆ ಮಕ್ಕಳು ಬಚಾವಾಗಿದ್ದಾರೆ. ಹಿಂದುಗಡೆಯಿಂದಲೂ ಕೂಡ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ವೆಹಿಕಲ್ಗಳು ಬರ್ತಾ ಇರಲಿಲ್ಲ. ಹೀಗಾಗಿ ಆ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಗೆ ಆ ಓಮಿನಿ ವ್ಯಾನ್ ಪಲ್ಟಿ ಹೊಡೆದಾಗಲೂ ಅಷ್ಟೇ ಅದೃಷ್ಟ ಗಟ್ಟಿ ಇತ್ತು ಅವ್ರದ್ದು. ಹಾಗಾಗಿ ನೋಡಿ, ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಪಾಪ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಅಲ್ಲೊಂದು ಗುಂಡಿಯಿಂದ ಆದಂತಹ ಅವಾಂತರ. ಅವರ ಅದೃಷ್ಟ ಚೆನ್ನಾಗಿತ್ತು ಅನ್ಸತ್ತೆ, ಸೇಫ್ ಆಗಿ ಇರುವಂಥದ್ದು. ಗಾಯಗಳಾಗಿದೆ ಅಂತೇಳಿ ಮಾಹಿತಿ ಇದೆ. ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತೆ ಚಂದ್ರಶೇಖರ್? ಖಂಡಿತವಾಗಿಯೂ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಯಾಕೆಂತಂದ್ರೆ ಒಂದು ಓಮಿನಿ ವ್ಯಾನ್ ನಿಂದ ಕೆಳಗಡೆ ಬಿದ್ದಂತ ಪರಿಣಾಮವಾಗಿ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅದೃಷ್ಟವಶಾತ್ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಚಾರ ಏನಂತಂದ್ರೆ, ಗಾಯತ್ರಿ ಲೇಔಟ್ KR ಪುರಂ ಏನಿದೆ, ಈ ಒಂದು KR ಪುರಂನ ಆ ಒಂದು ಗಲ್ಲಿಗಳಲ್ಲಿ ಸಾಕಷ್ಟು ಸ್ಕೂಲ್ ವ್ಯಾನ್ಗಳು ಓಡಾಡ್ತಾ ಇರ್ತವೆ. ಜೊತೆಗೆ ಒಂದರಂತೆ ಬರ್ತಾನೆ ಇರುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ, ಘಟನೆ ಸಂದರ್ಭದಲ್ಲಿ ಈ ಒಂದು ಓಮಿನಿ ಹೋಗ್ಬೇಕಾದ್ರೆ ಹಿಂಬದಿಯಿಂದ ಯಾವುದೇ ರೀತಿಯಾದಂತಹ ವಾಹನ ಬರ್ದೇ ಇರುವಂತಹ ಕಾರಣಕ್ಕಾಗಿ ದೊಡ್ಡ ಅನಾಹುತ ತಪ್ಪಿದೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಈ ಕೇವಲ ಪೋಷಕರು 100, 200 ಅಥವಾ 1000 ರೂಪಾಯಿ ಉಳಿಸೋದಕ್ಕೋಸ್ಕರ ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಆ ಪೋಷಕರು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕೆಂತಂದ್ರೆ ಈ ಒಂದು ಕಂಡೀಷನ್ ಇಲ್ಲದೆ ಇರುವಂತಹ ಓಮ್ನಿ ಆಗಿರ್ಬೋದು, ಜೊತೆಗೆ ಆಟೋ ಆಗಿರ್ಬೋದು, ಈ ರೀತಿಯಾದಂತಹ ವಾಹನಗಳಲ್ಲಿ ಸಾಕಷ್ಟು ಮಕ್ಕಳು, ಅಂದ್ರೆ ಒಂದೇ ಒಂದು ಆಟೋದಲ್ಲಿ 10 ರಿಂದ 15 ಮಕ್ಕಳನ್ನ ಕೂರಿಸುವಂತ ಪ್ರಯತ್ನ ಕೂಡ ಈ ಒಂದು ಪೋಷಕರು ಮಾಡ್ತಾ ಇರುವಂತಹದ್ದು. ಅಥವಾ ಆಟೋ ಏನು ಚಾಲಕರು ಇರ್ತಾರೆ, ಅಥವಾ ಓಮ್ನಿ ಚಾಲಕರು ಏನಿರ್ತಾರೆ, ಅವರು ದುಡ್ಡಿನ ಆಸೆಗೆ ಹೋಗಿ ಸಾಕಷ್ಟು ಮಕ್ಕಳನ್ನ ಇಕ್ಕಟ್ಟಾಗಿ ಕೂರಿಸ್ಕೊಂಡು ಕರೆದುಕೊಂಡು ಹೋಗುವಂತಹದ್ದು. ಜೊತೆಗೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಅಲ್ಲಿ ಆ ವಾಹನಗಳು ಇರೋದಿಲ್ಲ. ಇದು ಖುದ್ದು ಪೋಷಕರಿಗೂ ಕೂಡ ಗಮನಕ್ಕೂ ಬಂದಿರುತ್ತೆ. ಆದ್ರೆ ಅದು ಯಾವುದೇ ರೀತಿಯಾದಂತಹ ಗಮನ ಹರಿಸೋದಿಲ್ಲ. ಅವರು ಮಕ್ಕಳು ಏನು ಶಾಲೆಗೆ ಹೋಗಿ ಬಂದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಮಕ್ಕೆ ಪೋಷಕರು ಮುಂದಾಗ್ತಾ ಇರೋದಕ್ಕೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇದಾವೆ ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಈ ಒಂದು ಓಮಿನಿ ವ್ಯಾನ್ ಯಾವುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪತ್ತೆ ಹಚ್ಚಿ ಈಗಾಗಲೇ KR ಪುರಂ ಸಂಚಾರ ಪೊಲೀಸರು ಒಂದು ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರಶೇಖರ್.